ಬಿಗ್ ಬಾಸ್ ಅವರು ಬೆಳಗ್ಗೆ ಬಿಟ್ಟಿರೋಂಥ ಪ್ರೊಮೋದಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಅಂತ ನನಗಂತೂ ಅನ್ನಿಸ್ತು. ಯಾಕಂದರೆ ನಮ್ಮಲ್ಲಿ ಯಾವುದೇ ವ್ಯಕ್ತಿ ಆಗಿರಲಿ ಕೋಪ, ದ್ವೇಷ, ಅಸೂಯೆ, ಮನಸ್ತಾಪ ಕೆಲವೊಂದು ಸರಿ ನಮ್ಮ ಮೇಲೆ ನಮಗೇನೆ ಬೇಜಾರಾಗುತ್ತೆ. ಸೊ ಇಷ್ಟೆಲ್ಲ ಒಂದು ಭಾವನೆಗಳನ್ನು ಇಟ್ಕೊಂಡು ಬಿಗ್ ಬಾಸ್ ಮನೆಯಿಂದ ಇರುವಂತಹ ಸ್ಪರ್ಧಿಗಳು ಹೊರಗಡೆ ಬಂದರೆ ಚೆನ್ನಾಗಿರೋದಿಲ್ಲ. ಸೊ ಅವರ ಒಂದು ಮನಸ್ಸಲ್ಲಿ ಏನೆಲ್ಲ ಒಂದು ಗೊಂದಲಗಳಿದೆ, ಏನೆಲ್ಲ ಒಂದು ಬೇಜಾರಿದೆ, ಅದನ್ನೆಲ್ಲ ಸಹ ವ್ಯಕ್ತಪಡಿಸ್ಬೇಕು ಅಂತ ಬಿಗ್ ಬಾಸ್ ಅವರು ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಸೊ ಆ್ಯಕ್ಟಿವಿಟಿ ರೂಮಲ್ಲಿ ಒಂದು ಮಿರರನ್ನು ಇಟ್ಬಿಟ್ಟು ಆ ಮಿರರಲ್ಲಿ ಅವರ ಒಂದು ಪ್ರತಿಬಿಂಬವನ್ನು ನೋಡಿಕೊಂಡು ಮಾತಾಡೋ ಥರ, ಅಂದರೆ ಅವರ ಒಂದು ಭಾವನೆಗಳನ್ನ ವ್ಯಕ್ತಪಡಿಸೋ ಥರ. ಸೊ ಮೊದಲನೇದಾಗಿ ಸಂಗೀತ ಅವರು ಹೇಳ್ತಾರೆ, ಇಡೀ ಮನೆಯಲ್ಲಿ ನಾನು ಯಾರ ಜೊತೆನೂ ತುಂಬ ಮಾತಾಡಿಲ್ಲ. ಸೊ ಅಂಥದ್ರಲ್ಲಿ ನಿನ್ನ ಜೊತೆ ಮಾತಾಡಿದ್ದೀನಿ ಅಂದರೆ ಅವರೇ ಆ ಪ್ರತಿಬಿಂಬ ಜೊತೆ ಮಾತಾಡ್ತಿದ್ದಾರೆ ಮಿರರಲ್ಲಿ. ಸೊ ನಾನು ತುಂಬ ಟೈಮನ್ನು ನಿಮ್ಮ ಜೊತೆ ಇಲ್ಲೇ ಕಳೆದಿದ್ದೀನಿ, ಮಿರರ್ ಜೊತೆ ಮಾತಾಡ್ಕೊಂಡು ಅನ್ನೋ ಥರ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಪ್ರತಾಪ್ ಅವ್ರು ಹೇಳ್ತಾರೆ, ನನ್ನನ್ನು ನಾನು ನೋಡಿಕೊಂಡಾಗ ತುಂಬ ವಿಷಯಗಳಲ್ಲಿ ನನಗೆ ಚುಚ್ಚೋ ಥರ ಬೇಜಾರಾಗುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಇನ್ನೊಂದು ಕಡೆ ವಿನಯ್ ಅವರು ಮಿಸ್ಟರ್ ವಿನಯ್ ಅನ್ನೋ ಒಂದು ಡೈಲಾಗನ್ನು ಹೊಡಿತಾರೆ. ಇನ್ನೊಂದು ಕಡೆ ಕಾರ್ತಿಕ್ ಅವ್ರು ಹೇಳ್ತಾರೆ, ಎಲ್ಲರೂ ಸಹ ಹೇಳ್ತಾ ಇದ್ದಾರೆ ನಾನು ಫ್ರೆಂಡ್ಶಿಪ್ಪನ್ನು ಯೂಸ್ ಮಾಡ್ಕೊತೀನಿ, ಫ್ರೆಂಡ್ಶಿಪ್ಪನ್ನು ಯೂಸ್ ಮಾಡಿಕೊಂಡು ಇದು ಮಾಡ್ತೀನಿ, ನಾನು ಎಲ್ಲರೂ ಯೂಸ್ ಮಾಡಿಕೊಂಡು ಒಂದು ರೀತಿಯಲ್ಲಿ ಬ್ಯಾಡಾಗಿ ಇದು ಮಾಡ್ತೀನಿ ಅನ್ನೋ ಥರ ನನ್ನ ಮೇಲೆ ಒಂದು ಆಪಾದನೆಯನ್ನು ಹಾಕ್ತಾ ಇದ್ದಾರೆ. ಬಟ್ ನಾನು ಹಾಗಲ್ಲ ಅನ್ನೋ ಥರ ಒಂದು ಮಿರರಲ್ಲಿ ಮಾತಾಡ್ತಾ ಇದ್ದಾರೆ ಈಗ ಇಷ್ಟು ಜನ ಕಂಟೆಸ್ಟೆಂಟ್ಸು ಸಹ. ಸೊ ಈ ಒಂದು ಪ್ರೋಮೋಗೆ ಕಮೆಂಟ್ಸ್ ಯಾವ ಥರ ಇರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿಯಲ್ಲಿ ಓಪನ್ ಮಾಡಿದಾಗ ಕಮೆಂಟ್ಸ್ ಸೆಕ್ಷನನ್ನು, ಸೊ ಒಂದಷ್ಟು ಹೈಲೈಟ್ ಕಮೆಂಟ್ಸ್, ಒಂದಷ್ಟು ಇಂಟ್ರೆಸ್ಟಿಂಗ್ ಕಮೆಂಟ್ಸ್ ಅಂತ ನನಗೆ ಅನ್ನಿಸ್ತು. ಸೊ ಅದನ್ನು ನಿಮಗೂ ಸಹ ಶೇರ್ ಮಾಡೋಣ ಅಂತ ನಾನಿಲ್ಲಿ ಬಂದಿದ್ದೀನಿ. ಆ್ಯಂಡ್ ಇದು ಯಾವುದೋ ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ಲವೇ ಅಲ್ಲ, ಇದು ನಿಮ್ಮಗಳ ಕಮೆಂಟ್ ಜಸ್ಟ್ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಮೊದಲನೇ ಕಮೆಂಟ್ ನೋಡ್ತಾ ಹೋದರೆ, ನೀನು ಈಗಾಗಲೇ ನಿನ್ನ ಅಭಿಮಾನಿಗಳ ಮನಸ್ಸನ್ನು ಗೆದ್ದಿದ್ದೀಯಾ, ನೀನು ಅಲ್ಲೇ ಗೆದ್ದಾಯಿತು ಸಂಗೀ, ವಿ ಪ್ರೌಡ್ ಆಫ್ ಯು ಮೈ ಗರ್ಲ್. ಸೊ ಅವ್ರು ಹೇಳ್ತಿದ್ದಾರೆ, ಸಂಗೀತ ನೀನು ಈಗಾಗಲೇ ಅಭಿಮಾನಿಗಳಿಗೆ ಮನಸ್ಸಿಗೆ ಗೆದ್ದಿದ್ಯಾ, ಸೊ ನಾವು ನಿಮ್ಮ ಬಗ್ಗೆ ಪ್ರೌಡ್ ಫೀಲ್ ಆಗ್ತೀವಿ ಅಂತ. ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಟ್ರೋಫಿ ಗೆಲ್ಲಬೇಕು, ಶಿ ಡಿಸರ್ವ್ಸ್, ಹೆಣ್ಣು ಮಕ್ಕಳ ರೆಸ್ಪೆಕ್ಟ್ ಕೊಡದೇ ಇರೋರನ್ನ ವಿನ್ ಮಾಡಬೇಡಿ. ಸೊ ಅವ್ರು ಹೇಳ್ತಿದ್ದಾರೆ, ಸಂಗೀತ ಟ್ರೋಫಿ ಗೆಲ್ಲಬೇಕು, ಅವಳಿಗೆ ಆ ಒಂದು ಅರ್ಹತೆ ಇದೆ, ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡದೇ ಇರೋಂಥ ಕಂಟೆಸ್ಟೆಂಟ್ಸ್ ಮಾತ್ರ ವಿನ್ ಮಾಡಬೇಡಿ ಅನ್ನೋ ಥರ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, 2 ವಾರದಿಂದ ಮಂಕಬುದ್ಧಿಯಿಂದ ಎದ್ದು ಬಂದ ಕಾರ್ತಿಕ್ಗೆ ಸಂಗೀತನ ಯಶಸ್ಸು ನೋಡಿ ಊರ್ಕೊಂಡು ಸಾಯ್ತಾ ಇದ್ದಾನೆ, ಕ್ಲಿಯರ್ ಕಟ್ ಗೊತ್ತಾಗ್ತಾ ಇದೆ. ಸಂಗೀತಗೆ ಇಲ್ಲಿ ಬಯಬಹುದು, ಆದರೆ 7 ಕೋಟಿ ಜನ ನೋಡ್ತಿದ್ದಾರೆ, ಏನೋ ಶೋ ಮುಗಿಯುವಷ್ಟರಲ್ಲಿ ಎಲ್ಲ ಇಲ್ಲೇ ಕಕ್ಕಿ ಹೋದರೆ ಆಯಿತು ಅಂತ ಭ್ರಮೆಯಲ್ಲೇ ಇದ್ದಾನೆ. ಸೊ ಅವ್ರು ಹೇಳ್ತಿದ್ದಾರೆ, 7 ಕೋಟಿ ಜನ ಕನ್ನಡಿಗರು ನೋಡ್ತಾ ಇದ್ದಾರೆ. ಸೊ ಸಂಗೀತ ಬಗ್ಗೆ ಏನಂತ ಗೊತ್ತಿದೆ, ಸೊ ಸಂಗೀತ ಬಗ್ಗೆ ಏನೇ ವಿಷಯಗಳಿದ್ರೆ ಅಲ್ಲೇ ಒಂದು ಮಾತಾಡ್ಬಿಟ್ಟು ಹೋದರೆ ಸರಿ ಹೋಗುತ್ತೆ, ಇಲ್ಲಾಂದರೆ 7 ಕೋಟಿ ಜನ ನೋಡ್ತಾ ಇದ್ದಾರೆ, ಏನೆಲ್ಲ ನಡೆಯುತ್ತೆ ಮುಂದೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಹುಡುಗಿಯರಿಗೆ ಅಶ್ಲೀಲ ಸನ್ನೆಗಳನ್ನು ಮಾಡುವ ಬಿಗ್ ಬಾಸ್ ಮನೆಯ ವ್ಯಕ್ತಿ ಕಾರ್ತಿಕ್. ಸೊ ಅವ್ರು ಹೇಳಿದ್ರೆ, ಒಂದು ಹೆಣ್ಮಕ್ಳಿಗೆ ಒಂದು ಬೇಡದಿರೋಂಥ ಸೈನ್ ಮಾಡೋದ್ರ ಮುಖಾಂತರ ಇರುವಂತಹ ವ್ಯಕ್ತಿ ಕಾರ್ತಿಕ್ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಒಳ್ಳೆಯ ವ್ಯಕ್ತಿತ್ವಕ್ಕೆ ಬೆಲೆ ಸಿಗಬೇಕು ಅಂದರೆ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಆಗಬೇಕು, ಆವಾಗ ಪ್ರೂವ್ ಆಗುತ್ತೆ. ವ್ಯಕ್ತಿತ್ವಕ್ಕೆ ಬೆಲೆ ಕೊಡಿ, ಬಿಗ್ ಬಾಸ್ ನಿಮ್ಮ ಶೋ ಕೂಡ ಎತ್ತರಕ್ಕೆ ಬೆಳೆಯಬಹುದು. ಸೊ ಅವ್ರು ಇಲ್ಲಿ ವ್ಯಕ್ತಿತ್ವಕ್ಕೆ ಬೆಲೆ ಕೊಡಿ, ಸೊ ಆ ಒಂದು ವ್ಯಕ್ತಿತ್ವ ಇರೋಂಥದ್ದು ಕಾರ್ತಿಕ್ಗೆ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಮತ್ತೆ ಸ್ಟಾರ್ಟ್ ಮಾಡಿದ್ಲು ಗುರು ಸಿಂಪತಿ ಡ್ರಾಮಾ ಕ್ವೀನ್. ಸೊ ಅವ್ರು ಹೇಳ್ತಾರೆ, ಸಂಗೀತ ಅಪಶಕುನ ಊಸರವಳ್ಳಿ. ಸೊ ಅವ್ರು ಹೇಳ್ತಾರೆ, ಮತ್ತೆ ಸ್ಟಾರ್ಟ್ ಮಾಡಿದ್ಲು ಗುರು ಅಪಶಕುನ ಸಂಗೀತ ಡ್ರಾಮಾ ಕ್ವೀನ್, ಸಿಂಪತಿಯಿಂದ ಡ್ರಾಮಾ ಮಾಡ್ತಿದ್ದಾಳೆ ಮತ್ತೆ ಅನ್ನೋ ಥರ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಯು ಹ್ಯಾವಂಟ್ ಯೂಸ್ಡ್ ಯುವರ್ ಫ್ರೆಂಡ್ಶಿಪ್, ಡೋಂಟ್ ವರಿ ಹೀರೋ. ಸೊ ಅವ್ರು ಹೇಳ್ತಿದ್ದಾರೆ, ನೀವು ಯಾವತ್ತೂ ಅಷ್ಟೇ ಯಾರು ಫ್ರೆಂಡ್ಶಿಪ್ನ ಯೂಸ್ ಮಾಡ್ಕೊಂಡಿಲ್ಲ, ನೀವು ಫೀಲ್ ಆಗಬೇಡಿ ಕಾರ್ತಿಕ್ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ಒಬ್ಬ ಜೊಲ್ಲ, ಹುಡುಗಿಯರಿಗೆ ಮಿಡಲ್ ಫಿಂಗರ್ ತೋರಿಸುವ ಇವನಿಗೆ ಬಿಗ್ ಬಾಸಲ್ಲಿ ಇರುವ ಯಾವ ಯೋಗ್ಯತೆಯೂ ಇಲ್ಲ. ಸೊ ಅವ್ರು ಹೇಳ್ತಿದ್ದಾರೆ, ಕಾರ್ತಿಕ್ ಈ ಒಂದು ಬಿಗ್ ಬಾಸ್ ವಿನ್ ಆಗೋದಕ್ಕೆ ಡಿಸರ್ವ್ ವ್ಯಕ್ತಿ ಅಲ್ಲ ಅಂತ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ವಿನ್ನರ್ ಬಟ್ ಡೋಂಟ್ ವರಿ, ನೀನು ಈಗಾಗಲೇ ಗೆದ್ದಾಯಿತು, ಎಲ್ಲರ ಮನಸ್ಸಲ್ಲಿ ಮನೆ ಮಾಡ್ಕೊಂಡಿದೀಯಾ, ಡೋಂಟ್ ವರಿ ಯು ಆರ್ ವಿನ್ನರ್. ಸೊ ಅವ್ರು ಹೇಳ್ತಿದೆ, ಕಾರ್ತಿಕ್ ಡೋಂಟ್ ವರಿ, ನೀವು ಆಲ್ರೆಡಿ ಎಲ್ಲರ ಮನಸ್ಸಲ್ಲಿ ಮನೆ ಮಾಡ್ಕೊಂಡಿದ್ದೀರಾ, ನೀವು ಆಲ್ರೆಡಿ ವಿನ್ನರ್ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ಪ್ರತಾಪ್ ಹತ್ರ ಕ್ಲಾರಿಟಿ ಕೇಳಿದಾಗ
ತಮ್ಮ ತಮ್ಮ ಅಂತ ಜಗಳ ಮಾಡಿದ ವ್ಯಕ್ತಿ ಸಂಗೀತ. ನಿನ್ನೆ ವಿನಯ್ ಪ್ರತಾಪ್ ಹತ್ರ ಗಲಾಟೆ ಮಾಡುವಾಗ ಸೈಡಲ್ಲಿ ನಿಂತು ಮಜಾ ತಗೊಳ್ತಾ ಇದ್ರು, ಇದರಲ್ಲೇ ಗೊತ್ತಾಗುತ್ತೆ ಕಾರ್ತಿಕ್ ಟಾರ್ಗೆಟ್ ಅಷ್ಟೇ ಸಂಗೀತಗೆ. ಸೊ ಅವ್ರು ಹೇಳ್ತಿದ್ದಾರೆ, ಕಾರ್ತಿಕ್ ಪ್ರತಾಪ್ ಹತ್ರ ಕ್ಲಾರಿಟಿ ಅಂತ ಕೇಳಿದಾಗ ತಮ್ಮ ಅಂದ್ಬಿಟ್ಟು ಪ್ರತಾಪ್ ಪರವಾಗಿ ಬಂದಂಥ ಸಂಗೀತ ಕಾರ್ತಿಕ್ ಮೇಲೆ ಜಗಳ ಮಾಡಿದ್ರು. ನಿನ್ನೆ ವಿನಯ್ ಹತ್ರ ಪ್ರತಾಪ್ ಜಗಳ ಮಾಡಬೇಕಾದ್ರೆ ಪ್ರತಾಪ್ ಪರವಾಗಿ ನಿಂತ್ಕೊಳ್ಳಲಿಲ್ಲ ಸಂಗೀತ, ಸೈಡಲ್ಲಿ ನಿಂತ್ಕೊಂಡು ಮಜಾ ತಗೊಳ್ತಾ ಇದ್ರು ಅವರಿಬ್ರು ಜಗಳ ನೋಡ್ಕೊಂಡು ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಮತ್ತು ಇದರಲ್ಲೇ ಗೊತ್ತಾಗತ್ತೆ ಒಂದು ಟಾರ್ಗೆಟ್ ಸಂಗೀತಗೆ ಕಾರ್ತಿಕ್ ಅವರು ಅನ್ನೋ ಥರ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ನೆನ್ನೆ ಕಾರ್ತಿಕ್ ಫೋಟೋಗೆ ತನಿಷಾ ನಮ್ರತ ಪರವಾಗಿ ಕಾರ್ತಿಕ್ ಫೋಟೋಗೆ ಹೊಡೆದಳು. ಅವರು ಇದನ್ನು ನೋಡಿದೆ ನಿನ್ನ ಫೋಟೋಗೆ ತಗೊಂಡು ಹೊಡೆಯೋದು ಪಕ್ಕ. ಅವರ ಇಂಟರ್ವ್ಯೂ ಹೊರಗಡೆ ಬಂದು ನೋಡು ಕಾರ್ತಿಕ್ ಏನು ಅಂತ ಹೇಳಿದ್ದಾರೆ. ಬಕೆಟ್ ಹಿಡಿಯೋದು ಬಿಟ್ಟು ನಿಯತ್ತಾಗಿ ಆಟ ಆಡು ಸಂಗಿ. ಸೊ ಅವ್ರು ಹೇಳ್ತಿದ್ದಾರೆ, ನಿನ್ನೆ ಪಂಚ್ಕೊಳ್ಳೋಂಥ ಟೈಮಲ್ಲಿ ಕಾರ್ತಿಕ್ ಫೋಟೋಗೆ ಸಂಗೀತ ಪರವಾಗಿ, ನಮ್ರತಾ ಪರವಾಗಿ, ತನಿಷಾ ಪರವಾಗಿ ಅಂತ ಹೊಡೆದಲ್ಲ, ನೀನು ಹೊರಗಡೆ ಬಂದು ಸಂಗೀತ, ನಮ್ರತಾ ಮತ್ತು ತನಿಷಾ ಇಂಟರ್ವ್ಯೂ ನೋಡು, ನಿನಗೆ ಗೊತ್ತಾಗುತ್ತೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಬಕೆಟ್ ಹಿಡಿಬೇಡ, ಬಕೆಟ್ ಹಿಡಿಯೋದು ಬಿಟ್ಟು ಆಟ ಆಡೋ ನಂತರ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನೋಡಿ ಇದರಲ್ಲೇ ಗೊತ್ತಾಗುತ್ತೆ ಅವಳ ಕಳ್ಳಾಟ, ಎಷ್ಟೊಂದು ನಾಟಕನ ಕಣ್ಣೀರು ಹಾಕ್ತಾ ಇದ್ದಾಳೆ ಅಂತ. ಸೊ ಅವ್ರು ಹೇಳ್ತಿದ್ದಾರೆ, ಇಷ್ಟೊಂದು ನಾಟಕನ ಇಲ್ಲಿ ಬರೀ ಕಣ್ಣೀರು ಹಾಕ್ಕೊಂಡೇ ಇದು ಮಾಡ್ತಿದ್ದಾಳೆ ಅನ್ನೋ ಥರ ಕಮೆಂಟ್. ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ಪ್ರತಾಪ್ ಹತ್ರ ಕ್ಲಾರಿಟಿ ಕೇಳಿದಾಗ ತಮ್ಮ ಅಂತ ಜಗಳ ಮಾಡಿದ್ಲು, ಬಟ್ ವಿನಯ್ ಹತ್ರ ಹೋಗಿ ಜಗಳ ಮಾಡಬೇಕಾದ್ರೆ ಪ್ರತಾಪ್ ಯಾವ ತಮ್ಮನೂ ಬೇಕಾಗಿಲ್ಲ, ಸೈಡಲ್ಲಿ ನಿಂತಿದ್ಲು. ಸೊ ಅವ್ರು ಹೇಳ್ತಿದ್ದಾರೆ, ಅದೇ ಆಗಲೇ ಹೇಳಿದೆ, ವಿನಯ್ ಮಾತಾಡ್ಬೇಕಾದ್ರೆ ಪ್ರತಾಪ್ ಹತ್ರ ಎಲ್ಲೂ ಸಹ ಹೋಗಿ ತಮ್ಮ ಅಂತ ಮಾತಾಡಲಿಲ್ಲ, ಸೊ ಸೈಡಲ್ಲಿ ನಿಂತ್ಕೊಂಡಿದ್ರು ಅಷ್ಟೇ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಒಬ್ಬರು ಬೆಳೀತಾರೆ ಅಂದರೆ ಕಾಲೆಳೆಯುವವರು ತುಂಬ ಜನ ಇರ್ತಾರೆ ಸಂಗೀತ, ಅಭಿಮಾನಿಯಾಗಿ ಮಗಳ ರೀತಿಯಲ್ಲಿ ಪ್ರೀತಿಸುತ್ತಿದ್ದೇನೆ ಕಂದ. ಸೊ ಅವ್ರು ಹೇಳ್ತಿದ್ದಾರೆ, ಒಬ್ಬ ಫ್ಯಾನ್ ಆಗಿ ನಾನು ನಿನ್ನ ಮಗಳ ಥರ ನೋಡ್ತಿದ್ದೀನಿ, ಒಂದು ಸಾಧನೆ ಮಾಡೋರಿದ್ರೆ ಖಂಡಿತವಾಗ್ಲೂ ಕಾಲೆಳೆಯೋರು ಇದ್ದೇ ಇರ್ತಾರೆ ಅಂತ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಯಾವುದೇ ರಿಯಾಲಿಟಿ ಶೋ ನೋಡೋದವಳು ನಾನು, ನಿನಗೋಸ್ಕರ ಈ ಶೋ ನೋಡ್ತಿದ್ದೆ ಮಗಳೇ, ಇನ್ನು 4 ದಿನಗಳಲ್ಲಿ ನೀನ್ಯಾರೋ ನಾವ್ಯಾರೋ ಅನ್ನೋದನ್ನು ನೆನೆಸಿಕೊಂಡ್ರೆ ನೋವಾಗುತ್ತೆ ಮಗಳೇ. ನೀನು ಗೆದ್ದಾಗಿದೆ ಪುಟ್ಟ, ನಾನು ಯಾವತ್ತೂ ನಿನ್ನ ಬೆಂಬಲಕ್ಕೆ ಫೇಕ್ ID ಫೋಟೋ ಹಾಕಿ ಯೂಸ್ ಮಾಡಿಲ್ಲ. ನನ್ನ ಸ್ವಂತ ಬುದ್ಧಿಗೆ ನೀನು ಇಷ್ಟವಾಗಿದ್ದೆ. ನನ್ನ ಒಬ್ಬಳು ಹೆಣ್ಣು ಮಗಳಿದ್ದಾಳೆ, ಅವಳು ನಿನ್ನ ಹಾಗೇ ಬೆಳೀಲಿ ಅಂತ ಆಸೆ ಪಡ್ತೀನಿ. ಸೊ ಇವ್ರು ಹೇಳ್ತಿದ್ದಾರೆ, ಸಂಗೀತ ಥರನೇ ತಮ್ಮ ಮಗಳನ್ನ ಬೆಳೆಸಬೇಕು ಅಂತ ಆಸೆ ಪಡ್ತಿದ್ದಾರಂತೆ. ಯಾಕಂದರೆ ಅಷ್ಟೊಂದು ರಿಯಾಲಿಟಿ ಶೋನಲ್ಲಿ ಅವ್ರ ಸಂಗೀತ ಅವ್ರೊಂದು ಕ್ಯಾರೆಕ್ಟರ್, ಸಂಗೀತ ಅವ್ರ ಗುಣ ಅವ್ರಿಗೆ ಇಷ್ಟ ಆಯಿತು ಅಂತ. ನಾನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಅಪಶಕುನ ಊಸರವಳ್ಳಿ ಸಿಂಪತಿ ಕಾರ್ಡ್, ವುಮೆನ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾಳೆ. ಸೊ ಅವ್ರು ಹೇಳಿದ ಸಂಗೀತ ಹೋಗ್ಬಿಡು ಅಪಶಕುನ ಊಸರವಳ್ಳಿ ಸಿಂಪತಿ ಕಾರ್ಡ್, ವುಮೆನ್ ಕಾರ್ಡ್ ಇಲ್ಲಿ ಯೂಸ್ ಮಾಡ್ಕೊಂಡು ಆಟ ಆಡ್ತಾ ಇರೋದು ಅಷ್ಟೇ ಅಂತ ಕಮೆಂಟ್ ಹಾಕಿದ್ದಾರೆ. ನನ್ನ ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ಆಯಿತು, ವಿನಯ್ ಆಯಿತು, ಡ್ರೋನ್ ಆಯಿತು, ಇವಾಗ ಯಶ್ ಸರ್, ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಮತ್ತು ರಾಧಿಕಾ ಮೇಡಮ್ಗೂ ಬಕೆಟ್ ಹಿಡಿತಾಳೆ ಸಂಗೀ ಚೇಲ. ಸೊ ಅವ್ರು ಹೇಳ್ತಿದ್ದಾರೆ, ಕಾರ್ತಿಕ್ ಆಯಿತು, ವಿನಯ್ ಆಯಿತು, ಡ್ರೋನ್ ಆಯಿತು, ಇವಾಗ ಯಶ್, ರಿಷಬ್ ಸರ್, ರಕ್ಷಿತ್ ಶೆಟ್ಟಿ ಮತ್ತು ರಾಧಿಕಾ ಮೇಡಮ್ಗೂ ಬಕೆಟ್ ಹಿಡಿತಾವಳೆ ಗುರು ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಇವಳ ಅತಿ ಬುದ್ಧಿ ಇವಳ ನಿಜ ರೂಪವನ್ನು ಅನಾವರಣ ಮಾಡಿಕೊಳ್ತಾ ಇದ್ದಾಳೆ. ಬಿಗ್ ಬಾಸ್ ಗೆಲ್ಲಲೇಬೇಕು ಅನ್ನುವ ಉದ್ದೇಶದಿಂದ ಸಾಧ್ಯವಾದಷ್ಟು ಚಿಲ್ಲರೆ ಗಿಮಿಕ್ ಮಾಡ್ತಾ ಇದ್ದಾಳೆ. ಸೊ ಅವ್ರು ಹೇಳ್ತಿದ್ದಾರೆ, ಬಿಗ್ ಬಾಸ್ ಗೆಲ್ಲಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಎಷ್ಟು ಚೀಪ್ ಟ್ರಿಕ್ಸ್ ಬೇಕಾದರೆ ಯೂಸ್ ಮಾಡ್ತಿದ್ದಾಳೆ ಅನ್ನೋ ಥರ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನಿಮ್ಮ 100 ದಿನದ ಗುರಿ ಈಡೇರುವ ಸಮಯ ಬಂದಿದೆ. ವೋಟ್ ಬಹಳ ಮುಖ್ಯ, ಆದಷ್ಟು ವೋಟ್ ಕಡೆ ಗಮನ ಕೊಡಿ, ನೆಗೆಟಿವ್ ಕಡೆ ನೋಡಬೇಡಿ. ನಿಮ್ಮ ಗುರಿ ವೋಟ್ ವೋಟ್ ವೋಟ್. ಸೊ ಅವ್ರು ಹೇಳಿದೆ, ವೋಟ್ ಹಾಕೋದ್ರ ಕಡೆ ಗಮನ ಕೊಡಿ. ಈಗ ಆಲ್ರೆಡಿ ವಿನ್ನಿಂಗ್ ಫೀಲ್ಡಲ್ಲಿ ಇದ್ದಾರೆ, ಸೊ ವಿನ್ನಿಂಗ್ ರೇಸಲ್ಲಿದ್ದಾರೆ. ಸೊ ನೀವು ನಿಮ್ಮ ಕಂಟೆಸ್ಟೆಂಟ್ಸ್ನ ಗೆಲ್ಸೋದಕ್ಕೆ ಟ್ರೈ ಮಾಡಿ, ಬಟ್ ಈ ಥರ ನೆಗೆಟಿವ್ ಕಮೆಂಟ್ಸ್ ಬೇಡ ಆ ಥರ ಕಮೆಂಟ್ ಹಾಕಿದ್ದಾರೆ. ನನ್ನ ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ನ ಸ್ನೇಹ ಉಳಿಸಿಕೊಳ್ಳಲು ಯಾರಿಗೂ ಯೋಗ್ಯತೆ ಇಲ್ಲ. ಸರ್ ಹೇಳಿ, ಕಾರ್ತಿಕ್ ಫ್ರೆಂಡ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ ಅಂತ. ನನ್ನ ನೆಕ್ಸ್ಟ್ ಕಮೆಂಟ್ ಬಂದು, ವಿನಯನ ತುಳಿಯೋಕೆ ಕಾರ್ತಿಕ್ನ ಬಳಸಿಕೊಂಡ್ಳು, ಕಾರ್ತಿಕ್ನ ತುಳಿಯೋಕೆ ಗ್ಯಾಂಗ್ ಬೆಳೆಸಿಕೊಂಡಳು, ಸಿಂಪತಿಗೆ ಪ್ರತಾಪನ ಬಳಸಿಕೊಂಡಳು, ವುಮೆನ್ಸ್ ಕಾರ್ಡ್ ಪ್ಲೇ ಮಾಡೋಕ್ಕೆ ಬಾತ್ರೂಮ್ನ ಯೂಸ್ ಮಾಡಿಕೊಂಡ್ಳು, ಇವೆಲ್ಲರ ಬಕೆಟ್ ಇಂದ ಫೈನಲ್ ಟಿಕೆಟ್ ಸಿಕ್ತು. ಸೊ ಅವ್ರು ಹೇಳ್ತಿದ್ದಾರೆ,
ಒಂದು ಎಲ್ಲರನ್ನೂ ಬಳಸ್ಕೊಂಡಿರೋದಕ್ಕೋಸ್ಕರನೇ ಸಂಗೀತಗೆ ಒಂದು ಫೈನಲ್ ಟಿಕೆಟ್ ಸಿಕ್ಕಿದೆ ಅನ್ನೋ ಥರ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಹುಡುಗಿರ್ನ ಯೂಸ್ ಮಾಡ್ಕೊಂಡು ಬರೋರಿಗೆ ಸಪೋರ್ಟ್ ಮಾಡೋ ಜನ ಇರೋ ತನಕ ಹುಡುಗಿರ್ ವಿನ್ ಆಗಲ್ಲ. ಸೊ ಅವ್ರು ಹೇಳ್ತಾರೆ, ಹುಡುಗಿರ್ನ ಯೂಸ್ ಮಾಡ್ಕೊಂಡು ಬರೋ ಕಂಟೆಸ್ಟೆಂಟ್ಸ್ ಇರೋ ತನಕ ನಮ್ಮ ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರಲ್ಲ ಅಲ್ಲಿವರೆಗೂ ಸಹ ಹುಡುಗಿರು ವಿನ್ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಆತ್ಮವಿಶ್ವಾಸ ಹೊಂದಿದ್ದರೆ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಒಂದು ಉದಾಹರಣೆ ನಮ್ಮ ಸಂಗೀತ ಶೃಂಗೇರಿ. ಮನಸ್ಸಿದ್ರೆ ಮಾರ್ಗ. ಸೊ ಏನು ಬೇಕಾದ್ರೂ ಸಾಧನೆ ಮಾಡಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಸಂಗೀತ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನಾನು ಅಂದ್ಕೊಂಡೆ ಇನ್ನೂ ಅಳೋ ಪ್ರೋಗ್ರಾಮ್ ಯಾಕೆ ಇಟ್ಟಿಲ್ಲ ಅಂತ. ಅಲ್ಲ, ಈ ಯಮ್ಮನಿಗೆ ಏನು ಟಾಪಿಕ್ ಇದ್ರೂ ಮೊದಲು ಬರೋ ಹೆಸರು ಕಾರ್ತಿಕ್. ಮತ್ತು ಹೇಳ್ತಾರೆ ಕಾರ್ತಿಕ್ ನನ್ನ ಹೆಸರು ಹೇಳ್ತಾರೆ ಅಂತ. ಅವ್ರು ಹೇಳ್ತಾರೆ ಯಾವುದೇ ಒಂದು ಟಾಪಿಕ್ ಇಟ್ಟರು ಸಹ ಫಸ್ಟ್ ಬರೋದೇ ಕಣ್ಣೀರು, ಆಮೇಲೆ ಕಾರ್ತಿಕ್ ಹೆಸರು. ಸೊ ಇನ್ನೊಂದು ಕಡೆ ಹೇಳ್ತಾರೆ ಕಾರ್ತಿಕ್ ನನ್ನ ಹೆಸರು ಹೇಳ್ಕೊಂಡು ಇದು ಮಾಡ್ತಿದ್ದಾರೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವಿನ್ನರ್ ಆಫ್ BBK10 ಈಸ್ ಸಂಗೀತ ಶೃಂಗೇರಿ. ಎವ್ರಿ ಪ್ರೋಮೋ ಸೇಸ್ ದಟ್ ಹರ್ contribution is very high. Even the editor knows the Kannadigas from all parts of Indian like her. More power of ಸಂಗೀತ ಶೃಂಗೇರಿ ಫ್ಯಾನ್ಸ್. ವಿಜಯ್ ಭವ ಸಂಗೀತ ಶೃಂಗೇರಿ. ಸೊ ಅವ್ರು ಹೇಳ್ತಾರೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲ ಒಂದು ವಿಷಯದಲ್ಲೂ ಸಹ ಗೊತ್ತಾಗುತ್ತೆ ಸಂಗೀತಗೆ ಎಷ್ಟು ಸಪೋರ್ಟ್ ಇದೆ. ಸೊ ಎಡಿಟರ್ಸು ಸಹ ಅದನ್ನು ಸಹ ಅರ್ಥ ಮಾಡಿಕೊಂಡು ಅಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಈ ಒಂದು ಸೀಸನ್ನ ವಿನ್ನರ್ ಸಂಗೀತ ಆಗ್ತಾಳೆ, ವಿಜಯ್ ಭವ ಸಂಗೀತ ಶೃಂಗೇರಿ ಅಂತ ಹಾಕಿದ್ದಾರೆ. ಇನ್ನು ಇದು ಯಾವುದು ನನ್ನ ಕಮೆಂಟ್ಸ್ ಅಥವಾ ನಮ್ಮ ಚಾನಲ್ ಕಮೆಂಟ್ಸ್ ಅಂತೂ ಅಲ್ಲವೇ ಅಲ್ಲ. ಇದು ನಿಮ್ಮಗಳ ಕಮೆಂಟ್. ನಿಮ್ಗೇನು ಅನ್ನಿಸ್ತು ಆ ಒಂದು ಪ್ರೋಮೋ ನೋಡಿ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಕಮೆಂಟ್ ರಿವ್ಯೂ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.